ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಭಗವಂತ ತನ್ನ ಭಕ್ತರು ಮಾಡ್ತಕ್ಕಂಥ ಸ್ತೋತ್ರವನ್ನು ಕೇಳಿ ಆನಂದ ಪಟ್ಟು ಬಿಡ್ತಾನೆ. ಎಷ್ಟು ಆನಂದ ಬಿಡ್ತಾನೆ ಅಂದರೆ ಅವನಿಗೆ ಏನು ಅಷ್ಟು ಸ್ತೋತ್ರ ಮಾಡ್ಲಿಕ್ಕೆ ಬರೋದಲ್ಲ. ಬ್ರಹ್ಮದೇವರೇ ಹೇಳ್ಕೊತಾರೆ ಭಾಗವತದಲ್ಲಿ ಸ್ಪಷ್ಟವಾಗಿ, ನಾನು ಏನು ತಿಳಿದಿಲ್ಲ ಮಾರಾಯ, ನನಗೆ ನಿನ್ನ ಸ್ತೋತ್ರ ಮಾಡ್ಲಿಕ್ಕೆ ಬರೋದಲ್ಲ. ಲಕ್ಷ್ಮಿ ಹೇಳ್ತಾಳೆ, ಶ್ರುತಿ ತತಿಗಳಿಗೆ ಅಭಿಮಾನಿ ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸಿದವನು. ಅವನು ಎಷ್ಟು ಸ್ತೋತ್ರ ಮಾಡಿದರೂ ಅದರ ಮಿಗಿಲಾಗಿರ್ತಾನವನು, ಅಂತಹ ಪರಬ್ರಹ್ಮ. ಆದರೆ ಸಣ್ಣ ಭಕ್ತ ಒಂದು ಸ್ತೋತ್ರ ಮಾಡಿದರೆ ಎಷ್ಟು ಆನಂದ ಬಿಡ್ತಾನಂತೆ. ಅದಕ್ಕೆ ಜಗನ್ನಾಥ ದಾಸರು ಕೊಡ್ತಕ್ಕಂಥ ಉದಾಹರಣೆ, ಜನ ಬಾಲಕನ ಕಲಭಾಷ ಜನನೀ, ಬಾಲಕನ ಕಲಭಾಷ ಜನನಿ ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋಲ ತನ್ನವರು ಮಾಡುತ್ತಿಗ ಸಂಸ್ತುತಿಗೆ ಹಿಗ್ಗುವನು. ತನ್ನವರು ಇದನ್ನು ವಿಜಯರಾಯರು ಮತ್ತೊಂದು ಹೇಳ್ತಾರೆ, ತನ್ನ ಭಕ್ತರು ಸ್ತೋತ್ರ ಮಾಡ್ತಾ ಇದ್ದರೆ ವೈಕುಂಠದಲ್ಲಿ ತಲೆ ತೂಕತೆ ಕೂತ್ಕೊಂಡಿರ್ತಾನಂತೆ. ಅವನಿಗೆ ತಲೆ ತೂಗಬೇಕಾ, ಅವನಿಗೆ ಆನಂದ ಆಗಬೇಕಾ, ಅವನ ಆನಂದಮಯ ಅದರದ್ದು ಪ್ರಕಟ ಮಾಡ್ತಾನೆ. ನೀ ಹೇಳ್ತಕ್ಕಂಥ ಸ್ತೋತ್ರ, ನೀನು ಮಾಡ್ತಕ್ಕಂಥದ್ದು ಅದು ಲಕ್ಷ್ಮೀ ಸ್ತೋತ್ರಕ್ಕೆ ಸಮಾನವಾದ, ಬ್ರಹ್ಮದೇವರು ಮಾಡ್ತಕ್ಕಂಥ ಸ್ತೋತ್ರಕ್ಕೆ ಸಮಾನವಾದ. ನಾರದರು ಬಂದ್ರಂತೆ ಸಭಾ ಮಧ್ಯದಲ್ಲಿ ವೈಕುಂಠದಲ್ಲಿ ಬಂದು ಮೈ ಮರ್ತು ಕುಡಿದು ಬಿಟ್ಟರು ಭಗವಂತನ ನಾಮ ಸಂಕೀರ್ತನ ಮಾಡಿ. ಬ್ರಹ್ಮದೇವರಿದ್ದಾರೆ, ವಾಯುದೇವರಿದ್ದಾರೆ, ಲಕ್ಷ್ಮಿ ತೊಡೆ ಮೇಲೆ ಕೂತ್ಕೊಂಡಿದ್ದಾಳೆ, ಶ್ರೀ ಭೂ ದುರ್ಗಾ ರೂಪದಲ್ಲಿ ಕೂತ್ಕೊಂಡಿದ್ದಾಳೆ, ಎಲ್ಲ ದೇವತೆಗಳೆಲ್ಲ ಕೂತ್ಕೊಂಡಿದ್ದಾರೆ, ಮುಕ್ತರೆಲ್ಲ ಕೂತ್ಕೊಂಡಿದ್ದಾರೆ. ನಾರದರ ಸ್ತೋತ್ರಕ್ಕೆ ಮಾಡ್ತಾ ಇದ್ದರೆ ಪರಬ್ರಹ್ಮ ಮೈ ಮರ್ತು ತಲೆ ಆಡಿಸ್ಕೊತ ಕೂತ್ಕೊಂಡಿದ್ದಂತೆ. ಕೊನೆಗೆಲ್ಲ ಆದಮೇಲೆ ಮೈ ಮರ್ತು ನಿಂತ್ಕೊಂಡ್ಬಿಟ್ರು ನಾರದರು. ಆಗ ಸ್ವಾಮಿ ಹೇಳಿದ, ನಾರದ, ನನಗೆ ಬಹಳ ಆನಂದ ಆಗಿದೆ, ಇದು ಇಲ್ಲಿಗೆ ನಿಂದಿರಬಾರ್ದು, ನೀ ಕಲಿಯುಗದಲ್ಲಿ ಹೋಗಿ ಅವತಾರ ಮಾಡು. ಕಲಿಯುಗದಲ್ಲಿ ಅವತಾರ ಮಾಡಿ ಅಲ್ಲಿಯ ಕಲಿಕಾಲದ ಜನರಿಗೆಲ್ಲರಿಗೂ ಕೂಡ ನನ್ನ ನಾಮದ ಅಮೃತವನ್ನು ಉಣಿಸು, ಅವರೆಲ್ಲರನ್ನು ಚೇಂಜ್ ಮಾಡು ಅಂತ ಹೇಳ್ತಾನೆ. ಅವರೇ ನಾರದರಾಗಿ ಪುರಂದರದಾಸರಾಗಿ ಅವತಾರ ಮಾಡಿ. ಇದು ವಿಜಯರಾಯ ಹೇಳ್ತಕ್ಕಂಥ ಮಾತು, ನನ್ನ ಕಲ್ಪನೆ ಅಲ್ಲ. ವಿಜಯರಾಯರು ಒಂದು ಸುಳಾದಿಯಲ್ಲಿ ನಾರದರು ಭೂಮಿಗೆ ಯಾಕೆ ಬಂದರು ಅಂದರೆ ಈ ಕಾರಣದ ಭಗವಂತನ ಆಜ್ಞಾವನ್ನು ಶಿರಸಾಧಾರಣ ಮಾಡಿದವರಾಗಿ ಬಂದರು. ನಾವು ಹೇಳ್ತೀವಲ್ಲ, ತಾಯಿ ಏನು ಮಾಡ್ತಾ ಗೊತ್ತಾ, ಮಗು ಆಡ್ತದೆ, ಅದು ಇನ್ನು ಮಾತು ಬಂದಿರೋದಲ್ಲ. ಫಸ್ಟಿಗೆ ತನ್ನ ಅಮ್ಮನನ್ನು, ಅವರ ಅಪ್ಪನನ್ನು ಅಥವಾ ಒಂದು ವಸ್ತುವನ್ನು ಯಾವುದೋ ಒಂದು ಶಬ್ದದಿಂದ ಹೇಳ್ತದೆ. ಅದು ನಿಜವಾಗಿ ಯಾವ ಡಿಕ್ಷನರಿಯಲ್ಲಿ ಇರೋದಿಲ್ಲ. ಅದಕ್ಕೆ ಹಾಲು ಅಂತ ಗೊತ್ತಿರೋದಿಲ್ಲ, ಅದಕ್ಕೆ ಇತ್ತಿ ಅಂತದೆ. ಹಾಲು ಅಂಬೋದಕ್ಕೆ ಮೊದಲು ಮತ್ತೊಂದು ಯಾವುದೋ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಆದರೆ ಅಮ್ಮನಿಗೆ ಮಾತ್ರ ಗೊತ್ತಾಗ್ತದೆ, ಅವರ ಅಪ್ಪನಿಗೆ ಗೊತ್ತಾಗಲ್ಲ. ಅಪ್ಪ ಅಂತಾನೆ, ಏನೇನು ಮಗ ಏನಂತಾನಲ್ಲೇ, ನೀವು ನಿಮಗೆ ಗೊತ್ತಾಗ್ತದೆ, ನನಗೆ ಗೊತ್ತದು. ಅದು ಹಾಲು ಕೇಳ್ತದೆ ಕೂಸು, ನನ್ನ ಕೂಸು ಅಂದರೆ ತನ್ನ ಕೂಸು ಆಡುವ ಮಾತು ಅದು ಯಾವ ಡಿಕ್ಷನರಿಯಲ್ಲಿ ಇರೋದಿಲ್ಲ, ಅದು ಗ್ರಾಮಟಿಕಲ್ ಆಗಿರೋದಿಲ್ಲ, ಅದು ಭಾಷಾಬದ್ಧವಾಗಿರೋದಿಲ್ಲ. ಆದರೆ ಅಮ್ಮನಿಗೆ ಗೊತ್ತಾಗ್ತದೆ, ಅಮ್ಮನ ಹೃದಯ ಸ್ಪಂದಿಸ್ತದೆ. ಅವಳು ಹೇಳ್ತಾಳೆ, ನನ್ನ ಮಗು ಚೆನ್ನಾಗಿ ಮಾತಾಡ್ತು, ಅವಳಿಗೆ ಅರ್ಥ ಆಗ್ತದೆ. ಅದು ಭಕ್ತನ ಮನಸ್ಸನ್ನು ಮನದೊಳಗೆ ತಾನಿಪ್ಪ, ಅವನ ಮನಸ್ಸಿನಲ್ಲೇ ಇದ್ದು ಅವನು ಏನು ಹೇಳಬೇಕು ಎಂಬುದು ಗೊತ್ತಾಗ್ತದೆ, ಅವನಿಗೆ ಹೇಳ್ತಾ ಇದ್ದಾನೆ ಎಂಬುದು ಗೊತ್ತಾಗ್ತದೆ. ಅದು ಕಾರಣ ಆನಂದ ಪಡ್ತಾನಂತೆ. ಹಾಗೆ ಭಗವಂತನಿಗೆ ಎಲ್ಲ ರೂಪಗಳು ಕರುಣಾಮೂರ್ತಿಮಯವಾದರೂ ಕೂಡ ಈ ಬಿಂಬರೂಪ ಅದಲ್ಲ. ಇದು ಯಾಕೆ ಎಷ್ಟು ಕರುಣಾಮಯ ಅಂದರೆ ಸ್ವಲ್ಪ ಆಲೋಚನೆ ಮಾಡಿರಿ. ನಾನು ಈಗಾಗಲೇ ಹೇಳಿದ್ದೀನಿ, ಮತ್ತೆ ಒಮ್ಮೆ ಜ್ಞಾಪಕ ಮಾಡ್ತಾ ಇದ್ದೀನಿ. ರಾಮ ಇರೋವರೆಗೆ ತ್ರೇತಾಯುಗದಲ್ಲಿರುವ ಜನರಿಗೆ ರಾಮನ ಕಾರುಣ್ಯದ ಅನುಭವ ಆಯಿತು. ಮತ್ತು ರಾಮ ಮಂತ್ರ ಜಪ ಮಾಡಿದರೆ ಆ ರಾಮರೂಪಿ ಪರಮಾತ್ಮನ ಕಾರುಣ್ಯದ ಅನುಭವ ಆಗ್ತದೆ ನಮಗೆ. ನಾವು ಜಪ ಮಾಡಲಿಲ್ಲ, ರಾಮರೂಪಿ ಪರಮಾತ್ಮನ ಆ ಮಂತ್ರದ ಜಪ ನಮ್ಮ ಮೇಲೆ ಫಲಕಾರಿಯಾಗೋಲ್ಲ, ನಮ್ಮ ಜೀವನ ಉದ್ಧಾರ ಆಗೋದಿಲ್ಲ. ಆದರೆ ನಮ್ಮ ಬಿಂಬ ಇದ್ದಾನಲ್ಲ, ಅವನು ಏನು ರೀ, ನಿನ್ನನ್ನು ಒಂದು ಕ್ಷಣ ಬಿಡೋದಿಲ್ಲ ರೀ. ರಾಮ ನಮ್ಮನ್ನು ಯಾವಾಗ ನಾನು ಹೇಳಿದ್ನಲ್ಲ, ರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ, ಈ ನರಸಿಂಹ ರೂಪ ಪರಮಾತ್ಮ ನಮ್ಮ ಮೂಗಿನಲ್ಲಿರ್ತಾರೆ. ನಮ್ಮ ಮೂಗಿನಲ್ಲಿದ್ದು ನಾವು ಉಣ್ಣುವ ಆಹಾರ ಪದಾರ್ಥಗಳ ವಾಸನೆಯನ್ನು ನಮಗೆ ನೋಡಿಸ್ತಾ ಇರ್ತಾನೆ. ನೀ ಕೇಳ್ದ ಹೋಗಲು, ನರಸಿಂಹ ನನಗೆ ಈ ವಾಸನೆ ಬರುವಂಥ ಮಾಡೋದು ನಾವೇನು ಪ್ರಾರ್ಥನೆ ಮಾಡಬೇಕಾಗಿಲ್ಲ, ಸುಮ್ಮನೆ ಸ್ಮರಣೆ ಮಾಡಿದರೆ ಸಾಕು. ಅದು ನನ್ನ ಕೃತಜ್ಞತೆ. ನೀನು ಸ್ಮರಣೆ ಮಾಡದೇ ಇದ್ದರೂ ಕೂಡ ತಟ್ಟೆಯಲ್ಲಿ ಹುಳಿನೋ ಚಟ್ನಿನೋ ಪಲ್ಯನೋ ಯಾವುದು ಹಾಕಿದ್ರು ಏನು ಘಮ ಘಮ ಅಂತದೆ ಅಂದುಬಿಡ್ತೀವಿ. ಯಾರು ಆ ವಾಸನೆಯನ್ನು ನಿಂಗೆ ಮುಟ್ಟಿಸಿದವನು ಯಾರು? ನಿನ್ನ ಮೂಗಿನಲ್ಲಿರುವ ನರಸಿಂಹ ರೂಪಿ ಪರಮಾತ್ಮ. ಆದರೆ ನಿನ್ನ ದೇಹನೇ ಬಿಟ್ಟು ನೀನು ಅಂದರೆ
ಆ ವಾಸನೆಯ ರೂಪ ನಿಂಗೆ ಶವದ ಮುಂದೆ ತೊಗೊಂಡೋಗಿ ಒಳ್ಳೆ ಘಮಘಮ ಅಂತಕ್ಕಂಥ ಶಂಟ್ ಬಾಟ್ಲಿ ಹಿಡ್ರಿ ಅದೇನಾದರೂ ಅದು ಅಂತದ ಅಥವಾ ಅದಕ್ಕೆ ಆ ಗಂಧ ಹೊಳಿತದ ಇಲ್ಲ. ಯಾಕೆ ನರಸಿಂಹ ಇಲ್ಲ ಅಲ್ಲಿ ಮೂಗಿನಲ್ಲಿ, ಅದು ಜೀವನೇ ಇಲ್ಲ ಅಂದಮೇಲೆ ಜೀವನ ಜೊತೆಗೆ ಭಗವಂತ ಕೂಡ ಹೊರಟೋಗ್ಬಿಟ್ಟ. ಆ ಮೂಗು ಜಡ ಆಗಿಬಿಡ್ತು. ಅಷ್ಟು ಯಾಕೆ ನಮಗೇನಾದರೂ ರೋಗ ಬಂತು, ಯಾಕೋ ನನ್ನ ಮೂಗಿಗೆ ಏನು ವಾಸನೆಯೇ ತಡ್ತಾ ಇಲ್ಲ, ಕೆಟ್ಟ ವಾಸನೆ ಬರ್ತದೆ. ಕಾರಣ ಏನು ಗೊತ್ತನ, ಆ ನರಸಿಂಹರೂಪಿಯ ಕಾರುಣ್ಯ ನಿನ್ನ ಮೇಲೆ ಆಗಿಲ್ಲ ಅಂತ ಅರ್ಥ. ಅವನು ಅಲ್ಲಿಂದ ಬಿಟ್ಟು ಹೋಗಿದ್ದಾನೆ, ಸ್ವಲ್ಪ ಅದೃಶ್ಯನಾಗಿದ್ದಾನೆ, ಅದು ಕಾರಣ ನಿಂಗೆ ಆಗ್ತಾ ಇಲ್ಲ. ಆದರೆ ಬಿಂಬರೂಪಿ ಪರಮಾತ್ಮ ಇದ್ದಾನಲ್ಲ, ಅವನು ನಿನ್ನನ್ನು ಎಂದಾದರೂ ಬಿಡ್ತಾನ? ಯಾವಾಗ ನೀನು ಅಸೃಜ್ಯ ರಾಶಿಯಲ್ಲಿರುವಾಗೂ ನಿನ್ನೊಟ್ಟಿಗಿದ್ದಾನೆ. ಸೃಷ್ಟಿಗೆ ಬಂದ ಮೇಲೆ, ಸೃಷ್ಟಿಗೆ ಬಂದಾಗ ನೀನೆಲ್ಲರೂ ಒಳ್ಳೆಯವರಾಗಿದ್ದರೆ, ತಮೋ ಜೀವಿಗಳು ಇದ್ದಾರೆ, ಸಾತ್ವಿಕ ಜೀವಿಗಳಿದ್ದಾರೆ, ರಾಜಸ ಜೀವಿಗಳು ಇದ್ದಾರೆ, ಎಲ್ಲರಲ್ಲೂ ಅವನಿರ್ತಾರೆ. ಎಲ್ಲರಿಗೂ ಸಮಾನವಾದ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾನೆ. ಬಿಂಬನಾಗಿ ಏನೇನು ಮಾಡಬೇಕು ಅವನಿಗೆ ಉಸಿರಾಡಿಸೋದು, ಇನ್ನೊಂದು ಕೈಗಳನ್ನು ಕಾಲನ್ನು ಚಲನ ಮಾಡುವುದು ಎಲ್ಲವನ್ನು ಅವನೇ ಮಾಡಿಸ್ತಾ ಇರೋದು. ಅವನಿಗೆ ಇವನು ದೈತ್ಯ ಮುಂಡೆ ಮಗ, ಇವನು ತಾಮಸ ಜೀವಿ, ಇವನಿಗೆ ನಾನು ಯಾವುದು ಮಾಡಿಸ್ಬಾರ್ದು ಅಂತಾನ. ಅವನಲ್ಲಿ ನಿಂತುಕೊಂಡು ಎಲ್ಲವನ್ನು ಮಾಡಿಸ್ತಾನೆ. ಒಬ್ಬ ಸಾತ್ವಿಕ ಜೀವಿಯಲ್ಲಿ ನಿಂತುಕೊಂಡು ಎಲ್ಲವನ್ನು ಮಾಡಿಸ್ತಾನೆ. ಒಬ್ಬ ರಾಜಸ ಜೀವಿಯಲ್ಲಿ ನಿಂತ್ಕೊಂಡು ಮಾಡ್ತಾನೆ. ರಾವಣನಲ್ಲಿ ನಿಂತುಕೊಂಡು ಕೆಲಸ ಮಾಡಿಸಿದವನು ಅವನೇ, ಹನುಮಂತನಲ್ಲಿ ನಿಂತುಕೊಂಡು ಕೆಲಸ ಮಾಡಿಸಿದವನೇ. ಹನುಮಂತನಲ್ಲಿ ಯಾವ ಕೆಲಸ ಮಾಡಿಸ್ಬೇಕೋ ಅಷ್ಟನ್ನು ಮಾಡಿಸ್ತಾನೆ. ಇದು ರಾವಣ ಈ ಆವತ್ತು ಒಂದು ಮನಸ್ಸು ಮಾಡಿದರೆ ರಾಮ ಆ ಪರಬ್ರಹ್ಮ ರಾವಣನಿಂದ ಹೊರ ಬಂದುಬಿಟ್ಟಿದ್ರೆ ಏನಾಗ್ತಿತ್ತು, ಮುಗಿದೋಯ್ತು, ರಾವಣ ಸತ್ಯ. ಇಷ್ಟೆಲ್ಲ ಸೇತು ಬಂಧನ ಇನ್ನೊಂದು ಇವೆಲ್ಲ ಮಾಡಬೇಕಾಗಿತ್ತ? ಏನೂ ಮಾಡಬೇಕಾಗಿಲ್ಲ. ಒಮ್ಮೆ ಕಣ್ಣು ಮುಚ್ಚಿ ರಾವಣನಿಂದ ತನ್ನ ರೂಪವನ್ನು ಉಪಸಂಹಾರ ಮಾಡಿದರೆ ಮುಗಿದೇ ಹೋಯ್ತು. ಆ ಬಿಂಬರೂಪಿ ಪರಮಾತ್ಮ ಕದಲಿ ಬಂದ ಅಂದರೆ ಆ ರಾವಣನ ಜೀವ ಹೊರಗೆ ಬಂದ್ಬಿಡ್ತದೆ ಅಲ್ಲಿಂದ. ರಾವಣ ಸತ್ತ, ಇನ್ನೇನದ? ಆದರೆ ಮಾಡಿದ್ನ ಪರಮಾತ್ಮ ಇಲ್ಲ. ಅವನಿಂದ ಏನೇನು ಮಾಡಿಸ್ಬೇಕು, ಅವನು ತಮೋ ಜೀವಿ ಆಗುವಲ್ಲಕ್ಕೆ, ಸಾತ್ವಿಕ ಜೀವಿ ಆಗುವಲ್ಲಕ್ಕೆ, ತಾಮಸಿ ಅವನಿಂದ ಏನೇನು ಮಾಡಿಸ್ಬೇಕು ಎಲ್ಲವನ್ನು ಮಾಡಿಸ್ತಾನೆ. ಒಂದು ಕ್ಷಣನೂ ಬಿಟ್ಟು ಇರೋದಿಲ್ಲ. ಅದು ಕಾರಣ ಅವನ ಕಾರುಣ್ಯ ದೊಡ್ಡದ, ರಾಮರೂಪಿ ಕಾರುಣ್ಯನೂ ದೊಡ್ಡದೆ. ಆದರೆ ನಮ್ಮ ಅನುಭವದಲ್ಲಿ ಪ್ರತಿ ಕ್ಷಣದಲ್ಲಿ ಇರೋದು ಏನು ರೀ, ಇವತ್ತು ನಾನು ಬದುಕಿದ್ದೀನಿ ಅಂದರೆ ದೇವರೇ ನನ್ನ ಉಳಿವಿಗೆ ಕಾರಣ ಯಾರು? ಪ್ರತಿ ಕ್ಷಣದಲ್ಲಿ ನಮಗೆ ಜ್ಞಾಪಕ ಆಗ್ತದೆ. ನಡೀತಾ ಇರ್ತೀವಿ, ಎಲ್ಲೋ ಎಡಿ ಬೀಳಬೇಕಾಗಿರ್ತದೆ, ಕಾಲೇ ಹೋಗಬೇಕಾಗಿರ್ತದೆ, ಸ್ವಲ್ಪ ಉಗುರು ಹೋಗಿಬಿಡ್ತದೆ. ಹಬ್ಬ ದೇವ್ರು ದೊಡ್ಡವನ್ರಿ, ಪುಣ್ಯಾತ್ಮ ನನ್ನನ್ನು ಕಾಪಾಡಿದ. ಈ ಕಲ್ಲು ನಂಗೆ ನಿಜವಾಗಿ ಬಡದಿದ್ದರೆ ಕಾಲೇ ಹೋಗಿಬಿಡ್ತಿತ್ತು, ಆದರೆ ಒಂದು ಉಗುರು ಮಾತ್ರ ಹೋಗ್ಯದ್ರಿ. ದೇವರೇ ನೀನು ಕಾಪಾಡಿದಪ್ಪ ಅಂತೀವಿ. ಅಂದರೆ ಅವನ ಕಾರುಣ್ಯದ ಅನುಭವ ನಮ್ಮ ಜೀವಿಯ ಮೇಲೆ ಪ್ರತಿ ಕ್ಷಣ ಆಗ್ತದೆ. ಯಾವ ಭಗವಂತ ಯಾರವನು? ಅವನೇ ಕರುಣಾಮೂರ್ತಿಯಾದ ಬಿಂಬರೂಪಿ ಪರಮಾತ್ಮ. ಆದ ಕಾರಣನೇ ವಿಜಯರಾಯರು ಅವನ ಕಾರುಣ್ಯದ ಅನುಭವ ಪ್ರತಿ ಜೀವಿಗೆ ಅದು ನಾಯಿ ಆಗುವಲ್ದಾಕೆ, ನರಿ ಆಗುವಲ್ದಾಕೆ, ಖೇಚರವಾಗುವಲ್ದಾಕೆ, ಆಕಾಶದಲ್ಲಿ ಆಡುವ ಪಕ್ಷಿ ಆಗುವಲ್ದಾಕೆ, ನೀರಿನಲ್ಲಿ ಓಡಾಡುವ ಮೃಗ, ಅದರ ಜ್ಞಾನ ಇಲ್ಲ. ಅದಕ್ಕೆ ನಾವು ಅದರಂತೆ ಆಗಿಬಿಟ್ಟಿವಿ. ಎಲ್ಲ ಭಗವಂತ ಮಾಡಿಸ್ತಾನೆಂಬ ಜ್ಞಾನ ನಮಗಿಲ್ಲ. ಅವನ ಸ್ಮರಣೆಯನ್ನು ನಾವು ಮಾಡ್ತಲ್ಲ. ಕರುಣಾಮೂರ್ತಿ ನೀನು ನಿಂತ್ಕೊಂಡು ಎಲ್ಲವನ್ನು ಮಾಡಿಸ್ತಾ ಇದ್ದಿ. ಅವನ ಜ್ಞಾನ ಕೊಟ್ಟರೆ ಉಂಟು, ಜ್ಞಾನ ಕೊಡದೇ ಇದ್ದರೆ ಆ ಸ್ಮರಣೆನೂ ಬರೋದಿಲ್ಲ. ಆದರೆ ಸ್ಮರಣೆ ಬರಲಿಲ್ಲ ಅಂದರೆ ಯಾವುದನ್ನು ಮಾಡಿಸದೇ ಇರೋದಿಲ್ಲ. ಶ್ವಾಸೋಚ್ಛ್ವಾಸ ನಿಂದಿಸಿಬಿಡ್ತಾನೆ ಪರಮಾತ್ಮ. ವಾಯುದೇವರಿಗೆ ಆಜ್ಞೆ ಮಾಡ್ತಾನೆ, ಮಾಡು ನೀನು, ಅವನು ಇಷ್ಟು ವರ್ಷ ಇರಬೇಕು ಕಂಪಲ್ಸರಿ, ಆಡಿಸ್ತಾ ಇರೋ ನೀನು. ಆಯ್ತು ಸ್ವಾಮಿ, ನಿನ್ನ ಆಜ್ಞಾ ಪ್ರಕಾರ ಮಾಡಿಸ್ತಾನೆ. ಹಂಸೋಹಂ ಅಂತ ವಾಯುದೇವರು ಜಪ ಮಾಡಿಸ್ತಾನೇ ಇರ್ತಾರೆ. ಅಷ್ಟು ಕರುಣಾಮೂರ್ತಿ ಭಗವಂತ. ಎಷ್ಟು ಕರುಣಾಮೂರ್ತಿ ಅಂದರೆ ಅವನು ಪಾಪಿ ಅಂತ ತಿಳ್ಕೊಂಡು ಅವನಲ್ಲಿ ಕೆಲಸ ನಿಲ್ಲಿಸೋದಿಲ್ಲ. ಎಲ್ಲರಲ್ಲಿ ನಿಂತ್ಕೊಂಡು ಎಲ್ಲ ಕಾಲದಲ್ಲಿ ತನ್ನ ಕಾರುಣ್ಯವನ್ನು ಹರಿಸ್ತಾ ಅವರಿಗೆ ಪ್ರೇರಣೆ ಮಾಡಿ ಅವರಿಂದ ಕೆಲಸ ಮಾಡಿಸ್ತಾ ಇರ್ತಾರೆ. ಕಾರಣ ಪರಮಾತ್ಮ ಇದ್ದಾನಲ್ಲ ಬಿಂಬರೂಪಿ, ಅವನು ಬಹಳ ಕರುಣಾಮೂರ್ತಿ. ರಾಮರೂಪಿ ಕರುಣಾಮೂರ್ತಿ ಅಲ್ಲ ಅಂತ ಅಂದ್ಕೋಬಾರ್ದು. ಮತ್ತೆ ಅವನು ಕರುಣಾಮೂರ್ತಿ, ಇವನಿಗೆ. ಆದರೆ ರಾಮನ ಕಾರುಣ್ಯ ಜಪ ಮಾಡಿದರೆ ಮಾತ್ರ ನಮ್ಮ ಬರ್ತದೆ. ಬಿಂಬರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮ ಇದ್ದಾನಲ್ಲ ಹರಿ, ಅವನನ್ನು ಧ್ಯಾನ ಮಾಡದೆ ಹೋಗು, ಸ್ಮರಣೆ ಮಾಡದೆ ಹೋಗು, ಏನೇ ಮಾಡು, ನಿನ್ನಿಂದ ಏನೇನು ಮಾಡಿಸ್ಬೇಕೋ ಅವೆಲ್ಲವನ್ನು ನಿರಂತರ ಮಾಡಿಸ್ತಾನೆ. ಅಸೃಜ್ಯ ರಾಶಿಯಲ್ಲಿರುವಾಗೂ ಮಾಡಿಸ್ತಾನೆ. ಇನ್ನೊಂದು ಸೃಷ್ಟಿಗೆ ಬಂದಿರೋದಲ್ಲ, ಅಲ್ಲಿ ಕೋಳಿಗುಡ್ಡಿನಂತೆ ಬಿದ್ದಿರ್ತೀವಿ ನಾವು ಜೀವರೆಲ್ಲ ಅಂತ, ಅಲ್ಲಿ ಕೂಡ ಶ್ವಾಸೋಚ್ಛ್ವಾಸ ಅವನೇ ಮಾಡಿಸ್ತಾ ಇರ್ತಾನೆ. ಮತ್ತು ಅಸೃಜ್ಯ ರಾಶಿಯಿಂದ ಸೃಷ್ಟಿಗೆ ಬಂದಾಗಲಿಂದ ಮೋಕ್ಷಕ್ಕೆ ಹೋಗೋವರಿಗೆ ಅಂದ್ಕೋತೀಯೋ, ಅಥವಾ ನರಕಕ್ಕೆ ಹೋಗೋವರಿಗೋ, ಅಥವಾ ತಮಸ್ಸಿಗೆ ಹೋಗೋವರಿಗೋ ನಿನ್ನಲ್ಲಿ ನಿಂತುಕೊಂಡು ಕೆಲಸ ಮಾಡಿಸ್ತಾರೇ ಇರ್ತಾನೆ. ಒಂದು ಕ್ಷಣವೂ ನಿನ್ನನ್ನು ಬಿಟ್ಟಿರೋದಿಲ್ಲ. ನೀನು ಪಾಪಿ ಅಂತ ನಿನ್ನಿಂದ ಬಿಟ್ಟು ಹೋಗಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅದೇ ಪ್ರಕಾರ ವೈಕುಂಠಕ್ಕೆ ಹೋದ ಮೇಲೆ ವೈಕುಂಠದಲ್ಲಿ ಕೂಡ ನಿನ್ನೊಳಗಿದ್ದು ನಿನ್ನಿಂದ ಏನು ಮಾಡಿಸ್ಬೇಕೋ ಅದೆಲ್ಲ ಮಾಡಿಸ್ತಾ ಇರ್ತಾನೆ.
ಮತ್ತು ನರಕದಲ್ಲಿ ಅಂಧಂತಮಸ್ಸಿಗೆ ಹೋದಾಗ ಅಲ್ಲಿ ಕೂಡ ಭಗವಂತ, ಅದು ಅಂಧಂತಮಸ್ಸು ಅಲ್ವ, ಭಯಂಕರವಾದದ್ದು, ದುಃಖಮಯವಾದ್ದು, ಅಲ್ಲಿ ಕೂಡ ಆನಂದರೂಪಿಯಾದ ಭಗವಂತ ಗೃಣಿನಾಮಕ ಪರಮಾತ್ಮ, ಬಿಂಬರೂಪ ಪರಮಾತ್ಮ ಆ ಜೀವಿಗಳಿದ್ದು ಅವನ ಆ ದುಃಖ ಅನುಭವಿಸುವಂತೆ ಮಾಡಿ ಅವನ ಒಂದು ಕ್ಷಣ ಬಿಟ್ಟಗಲದೇ ಇರ್ತಾನಲ್ಲ. ಆದ ಕಾರಣ ಅವನಿಗೆ ಸಮಾನವಾದ ಕಾರುಣ್ಯ ಮೂರ್ತಿ ಯಾರೂ ಇಲ್ಲ. ಆದ ಕಾರಣ ಅವನಿಗೆ ವಿಜಯರಾಯರಂದರು, ನನಗೆ ಯಾಕೋ ಭಗವಂತ ಪ್ರೇರಣ ಮಾಡ್ತಾ ಇದ್ದಾನೆ. ಅವ್ರಿಗೆ ಯಾವ ಸ್ಮೃತಿ ಕಾಣಿಸ್ತೋ, ಯಾವ ಶ್ರುತಿಯ ವಾಕ್ಯ ಅವರಿಗೆ ಕಾಣಿಸ್ತೋ, ಯಾವ ಪುರಾಣದ ರಹಸ್ಯದ ಅವರಿಗೆ ವ್ಯಕ್ತವಾಯಿತೋ, ಘೃಣಿ ಅಂತ ಕರೆದುಬಿಟ್ರು. ಓಂ ಘೃಣಿಹಿ ಘೃಣಿಹಿ. ಸೊ ನೀನು ಇದು ಸ್ವರೂಪ ದೇಹ, ಸ್ವರೂಪ ದೇಹದಲ್ಲಿರತಕ್ಕಂಥ ಭಗವಂತನನ್ನು ನೀನು ಸ್ಮರಣೆ ಮಾಡಬೇಕಾದ್ರೆ ಹರಿ ಅಂತ ಸ್ಮರಣೆ ಮಾಡು, ಬೇಡ ಮೊದಲು ಅದು ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದರೊಟ್ಟಿಗೆ ನೀನು ಪ್ರಧಾನವಾಗಿ ಏನು ಚಿಂತನೆ ಮಾಡಬೇಕು ಗೊತ್ತಾ? ಘೃಣಿ ಅಂತ ಚಿಂತನೆ ಮಾಡು, ಓ ಕರುಣಾಮೂರ್ತಿ ಅಂತ ಚಿಂತನೆ ಮಾಡು ಅಂತ ಹೇಳ್ತಾರೆ. ಘೃಣಿ ಎಂಬೋ ಶಬ್ದವನ್ನು ವಿಜಯಪ್ರಭುಗಳು ಯಾಕೆ ಪ್ರಯೋಗ ಮಾಡಿದರು ಅಂದರೆ, ಆ ಬಿಂಬರೂಪಿ ಪರಮಾತ್ಮನ ಕಾರುಣ್ಯದ ಅನುಭವ ಪ್ರತಿ ಜೀವಿಗಳಿಗೆ ಪ್ರತಿ ಕ್ಷಣದಲ್ಲಿ ಆಗ್ತಾ ಇರ್ತದೆ. ಆದ ಕಾರಣ ಅದನ್ನು ಸ್ಮರಣೆ ಮಾಡಿ ವಿಜಯದಾಸರು ಬಿಂಬನಿಗೆ ಮತ್ತೊಂದು ಹೆಸರಿಟ್ಟರು, ಘೃಣಿ ಘೃಣಿ ಕರುಣಾಮೂರ್ತಿ ಕರುಣಾಮೂರ್ತಿ ಅಂತ ಹೆಸರಿಟ್ಟಿದ್ದಾರೆ. ಇದನ್ನು ಬರೇ ಘೃಣಿ ಅಂತ ಅಂದುಬಿಟ್ರೆ ಪ್ರಯೋಜನ ಇಲ್ಲ. ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ತೋರಿಸ್ಲಿಕ್ಕಾಗಿ ಎಡಬಲಗಳಲ್ಲಿ ಓಂಕಾರವನ್ನು ಹಾಕಿದ್ದಾರೆ, ಅದು ಮಂತ್ರವನ್ನಾಗಿ ಮಾಡಿದ್ದಾರೆ. ಓಂ ಘೃಣಿಹಿ ಓಂ, ಓಂ ಹರಿಹಿ ಓಂ ಅಂತ. ಹರಿ ಮಂತ್ರ ಹೇಗೆ ಅದು ಹರಿ ಎಂಬುದು ಒಂದು ಮಂತ್ರವಾಯಿತೋ ಓಂಕಾರದಿಂದ ಸೇರಿಕೊಂಡು, ಅದೇ ಪ್ರಕಾರ ಘೃಣಿ ಅಂತಕ್ಕಂಥ 2 ಅಕ್ಷರದಿಂದ ಕೂಡಿರ್ತಕ್ಕಂಥ ಇದು ಕೂಡ ಓಂ ಘೃಣಿಹಿ ಓಂ ಅಂತ. ಯಾಕೆ ಆ ಘೃಣಿಗೆ ಓಂ ಅಂದರೆ ಬರೀ ಕಾರುಣ್ಯ ಗುಣದಿಂದ ಮಾತ್ರ ಕೂಡಿದ್ದಾನೆ ಅಂತ ತಿಳ್ಕೊಬೇಡ. ಓಂಕಾರ ವಾಚ್ಯನಾಗಿದ್ದಾನೆ ಅವನು, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಓಂಕಾರಕ್ಕೆ ಅರ್ಥ ಇದು. ಓಂ ಅಂದುಕೊಳ್ಳೆ ಸಕಲ ವಿಧವಾಗಿರತಕ್ಕಂಥ ದೋಷಗಳಿಂದ ದೂರನಾಗಿ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾದವನಿಗೆ ಓಂ ಅಂತ ಕರೀತಾರೆ. ಓಂ ಅಂದರೆ ಅರ್ಥ ಇದು. ಗಾಯತ್ರಿ ಮಂತ್ರ ಹೇಳುವಾಗ ನಾನು ಹೇಳಿದ್ದೀನಿ, ತತ್ ಸವಿತರುವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅನ್ನುವಾಗ ಓಂ ಅನಂತ ಕಲ್ಯಾಣ ದೋಷ ದೂರನಾಗಿ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿರತಕ್ಕಂಥ ನಾರಾಯಣ, ಸವಿತೃನಾಮಕ ನಾರಾಯಣ ಅಂತ ಅಲ್ಲಿ ಚಿತ್ರ ಮಾಡಬೇಕು. ಹಾಗೆ ಭಗವಂತ ಘೃಣಿನಾಮಕ ಪರಮಾತ್ಮ, ನೀವು ಬರೇ ಘೃಣಿ ಘೃಣಿ ಅಂತ ಹೇಳಿದ್ರಲ್ಲ, ಕರುಣಾಮೂರ್ತಿ ಅಂತ ಹೇಳಿದ್ರೆ ಬರೇ ಕಾರುಣ್ಯ ಎಂಬೋ ಒಂದು ಗುಣ ಮಾತ್ರ ಆ ಬಿಂಬರೂಪಿಯಾದ ಪರಮಾತ್ಮನಿಲ್ಲ. ಅಂದರೆ ಅಯ್ಯೋ ಅದರೊಟ್ಟಿಗೆ ಓಂ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದು, ಏನು ದೋಷ ಇಲ್ಲ, ಯಾವ್ಯಾವ ದೋಷ ಇಲ್ಲ. ಯಾಕೆ? ಸಾಕ್ಷಿ ಪಾಪಿ ಜೀವಿಗಳಲ್ಲಿ ಇದ್ದಾನೆ, ಪುಣ್ಯಾತ್ಮರಲ್ಲಿ ಇದ್ದಾನೆ, ರಜೋಜೀವಿಗಳಲ್ಲಿ ಇದ್ದಾನೆ, ನಾಯಿಯಲ್ಲಿ ಇದ್ದಾನೆ, ಒಳ್ಳೆ ಆನೆಯಲ್ಲಿ ಇದ್ದಾನೆ, ಸುನಿಯಲ್ಲಿ ಇದ್ದಾನೆ, ಸ್ವಪಾಕದಲ್ಲಿ ಇದ್ದಾನೆ, ಅಂದರೆ ನಾಯಿಯನ್ನು ತಿನ್ನುವವನಲ್ಲಿ ಇದ್ದಾನೆ, ಆನೆಯಲ್ಲಿ ಇದ್ದಾನೆ, ಆಕಳಿನಲ್ಲಿ ಇದ್ದಾನೆ, ಬ್ರಾಹ್ಮಣೇ ಗವಿಹಸ್ತಿನಿ ಬ್ರಾಹ್ಮಣನಲ್ಲಿ ಇದ್ದಾನೆ, ಮತ್ತು ವೇದಾಧ್ಯಯನ ಮಾಡಿರ್ತಕ್ಕಂಥ ಪುಣ್ಯಾತ್ಮರಲ್ಲಿದ್ದಾನೆ, ಸರ್ವತ್ರ ಇದ್ದಾನೆ. ಇದ್ದರೂ ಕೂಡ ಅವನೇನು ಎಲ್ಲರಿಂದ ಪೂರ್ಣನಾಗಿದ್ದಾನೆ. ಸೊ ಓಂಕಾರವನ್ನು ಹಾಕಿ ಯಾವ ತರಹದ ದೋಷಗಳಿಲ್ಲದೆ ಇರತಕ್ಕಂಥ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂಥ ಪ್ರಧಾನವಾಗಿ ಕಾರುಣ್ಯವನ್ನು ಜೀವರ ಮೇಲೆ ನಿರಂತರ ಸುರಿಸ್ತಕ್ಕಂಥ ಎಲ್ಲ ಅವತಾರಗಳಿಗೆ ಒಂದು ಪುರಿಷ್ಠಾಪದ, ಬಹಳ ಅದ್ಭುತವಾದ ಚಿಂತನೆ. ನಾರಾಯಣ ಅಂತಕ್ಕಂಥ ಒಂದು ರೂಪ ಅದಲ್ಲ, ಅದು ಮೂಲ ರೂಪ, ಅದಕ್ಕೆ ಪುರಿಷ್ಠಾಪ್ ಇಲ್ಲ, ಅದು ಅದೃಶ್ಯ ಆಗೋದಿಲ್ಲ. ಅದು ಪ್ರಳಯ ಕಾಲ ಬಂದಾಗ, ನಿನ್ನೆ ಹೇಳಿದ್ದೀನಿ ಜ್ಞಾಪಕ ಇಟ್ಕೊಂಡಿದ್ದ, ಪ್ರಳಯ ಕಾಲ ಬಂದಾಗ ಆ ನಾರಾಯಣನೇ ವಟಪತ್ರಶಾಹಿಯಾಗಿ ಮಲಿಕೋತಾನೆ. ಮಲ್ಕೊಂಡಾಗ ಅವನಿಗೆ ಹೆಸರೇನಿರ್ತದೆ, ಶೂನ್ಯ ಶೂನ್ಯ ಅಂತ ಕರೀತಾರೆ. ಅವನು ಬೇರೆ ಅಲ್ಲ, ಮತ್ತೆ ನಾರಾಯಣ ಬೇರೆ ಅಲ್ಲ ಅಷ್ಟೇ. ನಾರಾಯಣ ಶಂಖ ಚಕ್ರ ಗದ ಪದ್ಮ ಹಿಡ್ಕೊಂಡಿರ್ತಕ್ಕಂಥ ರೂಪ ನಾರಾಯಣ ರೂಪ. ಈಗೇನು ಮಾಡ್ತಾರೆ ಸ್ವಾಮಿ, ಪ್ರಳಯ ಬಂದಾಗ ಆ ವಟಪತ್ರದ ಮೇಲೆ ಮಲಿಕೊಳ್ಳುವಾಗ ಸಣ್ಣ ಮಗುವಾಗಿ ಮಲ್ಕೋತಾನೆ. ಹೇಗೆ? ಪದಾರವಿಂದೇನ ಕರಾರವಿಂದಂ, ಅಂದರೆ ತನ್ನ ಕೈಯಿಂದ ಕಾಲನ್ನು ಹಿಡಿದು ಆ ಹೆಬ್ಬೆಟ್ಟನ್ನು ಬಾಯಿಯಲ್ಲಿಟ್ಕೊಂಡು ಚೀಪ್ತಾ ಮಲ್ಕೋತಾನೆ. ಅದನ್ನು ವಿಜಯರಾಯರು ಹೇಳ್ತಾರೆ, ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಯಾಕೆ ಭಗವಂತ ಆ ಬಾಲರೂಪ ಧಾರಣ ಮಾಡಿದ? ಆ ಬಾಲರೂಪಿಯಾಗಿರ್ತಕ್ಕಂಥ ತನ್ನ ಕಾಲನ್ನೇ, ಬಲಗಾಲನ್ನೇ ತನ್ನ ಕೈಯಿಂದ ತಗೊಂಡು ತನ್ನ ಬಾಯಿಯಲ್ಲಿ ಇಟ್ಕೊಂಡು ಯಾಕೆ ಚೀಪಿದ ಅಂದರೆ, ಅದಕ್ಕೊಂದು ಕಲ್ಪನೆ ಕೊಡ್ತಾರೆ. ಅದು ಕಲ್ಪನೆನೋ ಅದು ಸತ್ಯನೋ, ಆದರೆ ಭಗವಂತ ಹಾಗೆ ಮಲ್ಕೋತಾನೆ ಎಂಬುದು ಮಾತ್ರ ಪುರಾಣಗಳು ಹೇಳಿಬಿಡ್ತಾರೆ. ಅವ್ರು ಹೇಳ್ತಾರೆ ಏನಿಲ್ಲಂತೆ, ಸೃಷ್ಟಿ ಕಾಲದಲ್ಲಿ ಅನಂತ 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 ಕೋಟಿ ಭಕ್ತರು
ತನ್ನ ಪಾದದಲ್ಲಿ ಭಕ್ತಿಯ ರಸವನ್ನು ತುಂಬಿಬಿಟ್ಟಿದ್ದಾರಂತೆ. ಭಕ್ತಿ ಮಾಡೋದು ಭಗವಂತನ ಪಾದಕ್ಕೆ ಅರ್ಪಣೆ. ಸ್ವಾಮಿ, ಈ ನಾನು ಮಾಡಿದ ಭಕ್ತಿ ಏನದಲ್ಲ ಇದೆಲ್ಲ ನಿನ್ನ ಪಾದಕ್ಕೆ ಸಮರ್ಪಣೆ. ಎಲ್ಲ ಏನೇನು ಮಾಡ್ತೀಯೋ ಅದೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕಲ್ಲ. ಪುಣ್ಯ ಕರ್ಮಗಳನ್ನು ಮತ್ತು ಭಕ್ತಿಯನ್ನು, ಜ್ಞಾನವನ್ನು, ವೈರಾಗ್ಯವನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿಬಿಡ್ತಾನೆ. ಅದೆಲ್ಲವೂ ಪಾದದಲ್ಲಿ ಕೂತ್ಕೊಂಡ್ಬಿಟ್ಟದಂತೆ. ಅದನ್ನು ತನ್ನ ಭಕ್ತರು ಮಾಡಿದ ಸಮರ್ಪಣೆ, ಜ್ಞಾನ, ಭಕ್ತಿ, ವೈರಾಗ್ಯಗಳು ಅದರ ರುಚಿ ಹೇಗದ ಅಂತ ನೋಡಬೇಕು ಅಂಥೇಳಿ ಬಾಯಿಯಲ್ಲಿ ಹೆಬ್ಬಟ್ಟಿಟ್ಕೊಂಡು ಜುರು 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 ಮೆಲ್ಲುತ್ತೀನ ಹಾನು ಅಂತಂತಾರೆ ವಿಜಯಪ್ರಭುಗಳು. ಸೊ ನಾರಾಯಣ ರೂಪ ಏನದಲ್ಲ ಅದು ಯಾವಾಗಲೂ ಇರ್ತದೆ, ಅದು ಅದೃಶ್ಯ ಆಗೋನೇ ಆಗೋಲ್ಲ. ಅದರಂತೆ ಅದೃಶ್ಯವಾಗದೇ ಇರತಕ್ಕಂಥ ರೂಪ ಯಾವುದು ಅಂದರೆ ಬಿಂಬರೂಪಗಳು. ಇದು ನಾರಾಯಣ ರೂಪ ಒಂದೇ ರೂಪ, ಆದರೆ ಬಿಂಬರೂಪಗಳು ಅನಂತ 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 ಜೀವರು, ಅನಂತ ಜೀವರಲ್ಲಿ ಅನಂತ ಅಂತರ್ಯಾಮಿಯಾಗಿ ಬಿಂಬರೂಪದಿಂದ ಇರ್ತಾನ ಕಾರಣ ಆ ಬಿಂಬರೂಪಗಳು ಕೂಡ ಅದೃಶ್ಯವಾಗುವುದಿಲ್ಲ. ಇಂಥ ಬಿಂಬರೂಪ ಏನದಲ್ಲ ಇದು ಕರುಣಾಮಯವಾಗಿರತಕ್ಕಂಥದ್ದು ಅಂತ ತೋರಿಸ್ಲಿಕ್ಕಾಗಿ, ಸ್ಪಷ್ಟ ಮಾಡಲಿಕ್ಕಾಗಿ, ನಮ್ಮ ಅನುಭವದಲ್ಲಿ ಅದ ಅಂತ ತೋರಿಸ್ಲಿಕ್ಕಾಗಿ ಬಿಂಬರೂಪಿಯಾದ ಪರಮಾತ್ಮನಿಗೆ ಹರಿ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದರೂ ಕೂಡ ಘೃಣಿ ಎಂಬ ಹೆಸರನ್ನು ಇಟ್ಟು ಆನಂದ ಪಡಿಸಿದ್ದಾರೆ ಅಂತ ನಮಗೆ ಹೇಳ್ತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋಣ. ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.